ಇದೀಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಟ್ ಈಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸುಮಲತಾ ಎಚ್.ಡಿ.ಕೆ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಲೇವಡಿಯನ್ನ ಮಾಡಿದ್ದಾರೆ. ನೋಡಿ, ಖಂಡಿತವಾಗ್ಲೂ ಹೀಗೆ ಆಗ್ತಾ ಇತ್ತು, ಅದೇ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರು ಏನೇದ್ರೂ ಕೂಡ ಅದನ್ನ ಬಳಸ್ಕೊಳ್ತಾರೆ. ಕುಮಾರಸ್ವಾಮಿ ಅವತ್ತು ಸುಮಲತಾ ಮನೆಗೆ ಹೋಗಬೇಡ ಅಂದ್ರು, ಇವತ್ತು ಸಂಸದೆ ಸುಮಲತಾ ಮನೆಗೆ ಹೋಗ್ತಿದ್ದಾರೆ. ಅವತ್ತು ಬೇಡ ಅಂತ ಹೇಳಿದ್ರು. ಮೈತ್ರಿ ಸರ್ಕಾರ ತೆಗೆದವರ ಜೊತೆಗೆ ತಬ್ಬಾಡ್ತಾ ಇದ್ದಾರೆ. ಮಾಜಿ ಸಿಎಂ ಎಚ್.ಡಿ.ಕೆ ವಿರುದ್ಧ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಂದ್ರೆ ಅವತ್ತೇನು ಹೇಳಿದ್ರು, ಕುಮಾರಸ್ವಾಮಿ ಅವರು ಸುಮಲತಾ ಮನೆಗೆ ಹೋಗಬೇಡ ಅಂದ್ರು, ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ. ಇವತ್ತು ಅವರೇ ಸುಮಲತಾ ಮನೆಗೆ ಹೋಗಿದ್ದಾರೆ. ಮೈತ್ರಿ ಸರ್ಕಾರ ತೆಗೆದವರ ಜೊತೆಗೆ ತಬ್ಬಾಡ್ತಾ ಇದ್ದಾರೆ. ಅಂದರೆ ಬಿಜೆಪಿಯವ್ರ ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿಯವರ ಭೇಟಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಿ.ಸಿ.ಎಂ ಡಿ.ಕೆ.ಶಿ ಲೇವಡಿ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ರಾಜಕಾರಣ ನೋಡಿದ್ರೆ ನನಗೆ ಹಸಿ ಆಗ್ತಾ ಇದೆ. ಹಿಂದೆ ಮಾತಾಡಿದ ಮಾತುಗಳು, ಹೇಳಿದ ವಿಚಾರಗಳು, ನಡ್ಕೊಂಡಂಥ ರೀತಿ. ನಾನೇ ಕುಮಾರಸ್ವಾಮಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೆ. ಪಾಪ ಅನಿತಾ ಕುಮಾರಸ್ವಾಮಿ ಅವರು ಚಲವಾಸಕ್ಕೆ ಮನೆ ಹೋಗ್ಬೇಕು, ಹೋಗ್ಬೇಡ ಅಂತೇಳಿ. ನಾನು ಹೋಗಪ್ಪ ಹುಡುಗಕ್ಕೆ ಈಗ ಪಾಪ ಎಲ್ಲರ ಮನೆಗೂ ಹೋಗ್ತೀನಿ ಅಂತ ಭಾಳ ಸಂತೋಷ. ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರೋಂಥ ರಾಜಕಾರಣ ನೋಡಿದ್ರೆ ನನಗೆ ಹಸಿ ಆಗ್ತಾ ಇದೆ. ಹಿಂದೆ ಮಾತಾಡಿದ ಮಾತುಗಳು, ಹೇಳಿದ ವಿಚಾರಗಳು, ನಡ್ಕೊಂಡಂಥ ರೀತಿ. ನಾನೇ ಕುಮಾರಸ್ವಾಮಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೆ. ಪಾಪ ಅನಿತಾ ಕುಮಾರಸ್ವಾಮಿ ಅವರು ಚಲವಾಸಕ್ಕೆ ಮನೆ ಹೋಗ್ಬೇಕು, ಹೋಗ್ಬೇಡ ಅಂತೇಳಿ. ನಾನು ಹೋಗಪ್ಪ ಹುಡುಗಕ್ಕೆ ಈಗ ಪಾಪ ಎಲ್ಲರ ಮನೆಗೂ ಹೋಗ್ತೀನಿ ಅಂತ ಭಾಳ ಸಂತೋಷ. ಮಂಡ್ಯ ಜಿಲ್ಲೆ ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೆ ಸುಮಲತಾ ಭೇಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಈಗ ಲೇವಡಿಯನ್ನ ಮಾಡಿದ್ದಾರೆ. ಅವತ್ತೇನಂದ್ರು, ಸುಮಲತಾ ಅವ್ರನ್ನ ಭೇಟಿಯಾಗೋದು ಬೇಡ ಅಂತ ಹೇಳಿದ್ರು ಇದೇ ಕುಮಾರಸ್ವಾಮಿ ಅವರು. ಈಗ ನೋಡಿದ್ರೆ ಹೋಗಿದ್ದಾರೆ. ಅಸಹ್ಯ ಅಂತ ಅನ್ನಿಸ್ತಾ ಇದೆ ಇವೆಲ್ಲ ನೋಡ್ತಾ ಇದ್ದಾರೆ ರಾಜಕಾರಣದಲ್ಲಿ. ಅಂದರೆ ಮೈತ್ರಿ ಸರ್ಕಾರ ಕೆಡುವುದವರ ಜೊತೆಗೆ ತಬ್ಬಾಡ್ತಾ ಇದ್ದಾರೆ. ನೋಡಿ, ಕುಮಾರಸ್ವಾಮಿ ಚರ್ಚೆ ಮಾಡ್ತಿದ್ದಾರೆ ಸುಮಲತಾ ಅವ್ರ ಜೊತೆಗೆ. ಆ ದೃಶ್ಯಾವಳಿಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯಗಳಿದು. ಕೆಲ ಮಹತ್ವದ ವಿಚಾರಗಳನ್ನು ಅವ್ರಿಗೆ ತಿಳಿಸ್ತಾ ಇದ್ದಾರೆ. ವಾಸ್ತವ ಪರಿಸ್ಥಿತಿಯ ಅವಲೋಕನ ಮಾಡ್ತಾ ಇದ್ದಾರೆ. ರಾಕ್ಲೈನ್ ವೆಂಕಟೇಶ್, ಅಭಿಷೇಕ್ ಅಂಬರೀಶ್ ಹಾಗೆ ಸುಮಲತಾ ಆಪ್ತರು ಕೂಡ ಅಲ್ಲಿದ್ದಾರೆ. ನೋಡಿ ಏನೇನಾಯಿತು ಸಂಗತಿಗಳು. 2019 ಮುನಿಸನ್ನು ನೀವು ಮರಿಬೇಕು, ಕಾಂಗ್ರೆಸ್ ಅಭ್ಯರ್ಥಿನ ನಾವು ಕಟ್ಟಿ ಹಾಕಬೇಕು, ನಿಮಗೆ ಬಿಜೆಪಿ ಹೈಕಮಾಂಡ್ ಸೂಕ್ತವಾದಂತಹ ಸ್ಥಾನಮಾನದ ಭರವಸೆಯನ್ನು ಕೊಟ್ಟಿದೆ, ನೀವು ನಮಗೆ ಬೆಂಬಲ ಕೊಡಬೇಕು, ಕಾಂಗ್ರೆಸ್ ಜೊತೆ ನೀವು ಕೈ ಜೋಡಿಸಬಾರ್ದು ಅಥವಾ ತಟಸ್ಥರಾಗಿ ಉಳ್ಕೊಳ್ಬಾರ್ದು ಅಂಥೇಳಿ ಮನವರಿಕೆ ಮಾಡ್ತಿದ್ದಾರೆ ಕುಮಾರಸ್ವಾಮಿ ಅವರು. ಮರೆತು ಬಿಡಿ, ಆಗಿದೆ ರಾಜಕಾರಣ, ಯಾರು ಶತ್ರುರಲ್ಲ ಮಿತ್ರರಲ್ಲ. ಅಂಬರೀಷ್ ಅವರು ನಮಗೂ ಕೂಡ ಆಪ್ತರಾಗಿದ್ದಂಥವ್ರು. ಹಿಂದಿಂದೆಲ್ಲ ಮರೆತು ಬಿಡಿ, ಹಳೆ ಮುನಿಸ್ ಬೇಡ. ಈಗ ನಾನು ಮೈತ್ರಿ ಅಭ್ಯರ್ಥಿ ಆಗಿದ್ದೇನೆ, ನೀವು ಅಭ್ಯರ್ಥಿ ಆಗಿದ್ದರೂ ಕೂಡ ನಾನು ಸಪೋರ್ಟ್ ಮಾಡ್ತಾ ಇದ್ದೆ. ಆದರೆ ಬಿಜೆಪಿ ಹೈಕಮಾಂಡೇ ನನಗೆ ನಿಂತ್ಕೊ ಅಂತ ಹೇಳಿದೆ. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಣಿಸ್ಬೇಕು ಅಂತ ಹೇಳಿದ್ರೆ ನಾನೇ ಬರಬೇಕಾಗಿತ್ತು. ಇದನ್ನು ಮನವರಿಕೆ ಮಾಡ್ತಾ ಇದ್ದಾರೆ. ನೋಡಿ, ಈಗ ಜಾಣ್ಮೆಯಿಂದ ಕುಮಾರಸ್ವಾಮಿಯವರು ಅವರ ಮುನಿಸನ್ನು ಶಮನ ಮಾಡುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಎಷ್ಟರ ಮಟ್ಟಿಗೆ ಸಫಲರಾಗ್ತಾರೆ? ಹಾಗಾದರೆ ಕುಮಾರಣ್ಣ ಅವರ ಮಾತಿಗೆ ಒಪ್ಪಿಗೆಯನ್ನು ಸೂಚಿಸ್ತಾರಾ ಸ್ವಾಭಿಮಾನಿ ಸಂಸದೆ?